ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತಾವೆಲ್ಲ ಶಾರ್ಟ್ ನೋಟಿಸಲ್ಲಿ ಇಂಟಿಮೇಟ್ ಮಾಡಿದ ತಕ್ಷಣ ನಾವು ಬಂದು ಸೇರಿದ್ದೀರಾ ಒಂದು ಪ್ರೆಸ್ ಮೀಟ್ಗೆ. ಇದು ಪ್ರೆಸ್ ಮೀಟ್ ಅಂದರೆ ಯಾವುದೋ ದೊಡ್ಡ ಸಬ್ಜೆಕ್ಟ್ ಇಲ್ಲ. ನಾನು ಒಂದು ಥ್ಯಾಂಕ್ಸ್ ಹೇಳಬೇಕು. ಈ KF ಅಲ್ಟ್ರಾ ಫಸ್ಟ್ ಎಡಿಷನ್ ನಾವು ಬರೀ ಒಂದು 20 ದಿವಸದಲ್ಲಿ ಆಯೋಜಿಸಿ ಅದನ್ನು ನಿನ್ನೆ ಸಕ್ಸಸ್ಫುಲ್ ಆಗಿ ಈವೆಂಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಬೆಸ್ಟ್ ಟೀಮ್ ವತಿಯಿಂದ ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಿಲ್ಲದನೋ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಅನಂತ ಧನ್ಯವಾದಗಳನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಈವೆಂಟು ಯೂಶಲ್ ಆಗಿ ಬೆಂಗಳೂರು ಇಲ್ಲ ಚೆನ್ನೈ ಕೊಚ್ಚಿನು ಎಲ್ಲಿ ನಡೆದ್ರೂ ಕೂಡ ರಿಜಿಸ್ಟ್ರೇಷನ್ ಮತ್ತು ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಹೆಂಗಿರ್ಬೇಕಂತ ಒಂದು 6 ತಿಂಗಳ ಮುಂಚೆ ಅಂತಲೇ ಶುರು ಮಾಡ್ತಾರೆ. ಆ ಈವೆಂಟು ರಿಜಿಸ್ಟ್ರೇಷನ್ ಕೂಡ 6 months ಬಿಫೋರ್ ಶುರು ಮಾಡಿ ಆಲ್ಮೋಸ್ಟ್ ಈವೆಂಟ್ 1 week ಬಿಫೋರ್ ತನಕ ರಿಜಿಸ್ಟ್ರೇಷನ್ ಓಪನ್ ಇಟ್ಟಿರ್ತಾರೆ. ನಮಗೆ ಸಿಕ್ಕಿದಂಥ ಶಾರ್ಟ್ ಟೈಮಲ್ಲಿ ಕೂಡ ಅನೇಕ ಜನ ಇದನ್ನು ರಿಜಿಸ್ಟರ್ ಮಾಡಿ ಹತ್ರ 2800 ಜನ ನಿನ್ನೆ ಓಡಿದ್ದಾರೆ. 2800 ಜನ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಲೆಕ್ಕ ನಮಗೆ ಆ ಮೆಡಲ್ಸ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ನಮ್ಗೆ ಆ ಲೆಕ್ಕ ಸಿಗುತ್ತೆ. ನಾವು ಆ್ಯಕ್ಚುಲಾಗಿ ಇನಿಷಿಯಲ್ ಪ್ರಿಪರೇಷನ್ ಮಾಡಿದ್ದು 2000ಕ್ಕೆ. 8ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ಕೂಡ ಅನೇಕ ಕಡೆಗಳಿಂದ ನಮಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಕ್ಲೋಸ್ ಆಗಿದೆ, ನಮ್ಗೆ ಆಪರ್ಚುನಿಟಿ ಕೊಡಿ ಅಂತ ಕೇಳಿದಾಗ ಇನ್ನೊಂದು 500 ಜನಾಗಿ ಮಾಡಿದ್ವಿ. ಮತ್ತೆ ಶನಿವಾರ ಕೆಲವರಿಗೆ ಎಲ್ಲ ಕ್ಯಾಟಗಿರಿಯಲ್ಲೂ ಒಂದು 50 ಅಂತ ಒಂದು 300 ಆ್ಯಕ್ಟಿವೇಟ್ ಮಾಡಿದ್ವಿ. ಸೊ ಆ 2800 ಪಾರ್ಟಿಸಿಪೇಷನು 100% ಆಗಿದೆ. ಎಲ್ಲ ರನ್ನರ್ಸು ತುಂಬ ಖುಷಿ ಪಟ್ಟಿದ್ದಾರೆ. ಬೆಳಗ್ಗೆ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಮೂಲಕ ಎಲ್ಲಿ ನೋಡಿದ್ರು KF ಅಲ್ಟ್ರಾ ಅಂದರೆ ನಡೀತಾ ಇದೆ. ಸೊ ಇದೊಂದು ಹೆಮ್ಮೆಯ ವಿಷಯ. ನನ್ನ ಉದ್ದೇಶ, ನಮ್ಮ ಬೆಸ್ಟ್ ತಂಡದ ಉದ್ದೇಶ ಏನಿತ್ತಂದರೆ ಈ ಒಂದು ಈವೆಂಟು KF ಎಕ್ಸಿಕ್ಯೂಟ್ ಮಾಡಿ KF ಅನ್ನೋ ಹೆಸರು ನಮ್ಮ ಎಲ್ಲ ಇಂಡಿಯಾ ಪೂರ್ತಿ ರೀಚ್ ಆಗಬೇಕು. KF ಈ ಥರ ಒಂದು ಒಳ್ಳೆ ಈವೆಂಟ್ ಆಗುತ್ತೆ. KF ಜನ ಹೆಂಗೆ ಮ್ಯಾರಥಾನ್ಗೆ ಸ್ಪಂದಿಸ್ತಾರೆ ಮತ್ತು KF ಜಾಗಗಳು, ಮೈನಿಂಗ್ ಏರಿಯಾಗಳು ಮತ್ತು ಹೆರಿಟೇಜು ಜಾಗಗಳು ಅದನ್ನೆಲ್ಲ ಕವರ್ ಮಾಡಬೇಕು ಉದ್ದೇಶದಿಂದ ನಾವು ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಗಿದೆ. ಇದ್ರೂ ಕೂಡ ಎಲ್ಲೋ ಕುಂದುಕೊರತೆ ಆಗಿರುತ್ತೆ. ಫಸ್ಟ್ ಎಡಿಷನ್ನು ಆ ರೂಟ್ ಪ್ಲಾನಿಂಗಿಂದ ಹಿಡಿದು ರೂಟ್ ಮ್ಯಾಪಿಂದ ಹಿಡಿದು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಇದು ಜನರಲ್ ಆಗಿ ಎಲ್ಲ ಈವೆಂಟಲ್ಲಿ ಆಗುತ್ತೆ. ಬಟ್ ನಮ್ಮ ಪ್ರಕಾರ 90% ಯಾವುದೊಂದು ಕುಂದುಕೊರತೆ ಇಲ್ಲದೆ ಆಗಿದೆ. ಅದೇ ಥರ ಇಂಜುರಿನೂ ಯಾರಿಗೂ ಇಂಜುರಿ ಆಗಿಲ್ಲ. ಕೆಲವ್ರಿಗೆ ಫೆಟಿಗ್ ಆಯಿತು. ಒಂದು 3 ಕಡೆ ಮಾತ್ರನೇ ಆ ಥರ ಆಯಿತು. 3 ಕಡೆನೂ ಇಮಿಡಿಯೇಟ್ ಆಗಿ ನಾವು ಆ್ಯಂಬುಲೆನ್ಸ್ ಕಳಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಅವ್ರಿಗೆ ಏನು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಮಾಡಿ ಅವರು ಸುರಕ್ಷಿತವಾಗಿ ಅವರು ಹೋಗಿದ್ದಾರೆ. ನಾನು ಮೇನ್ ಸ್ಪಾನ್ಸರ್ಸು ನಮ್ಮ TKR ಫೌಂಡೇಶನ್ಸು ಕಿರಣ್ ರೆಡ್ಡಿ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ಥರ ಭಾಗೀರಥಿ ಗ್ರೂಪ್ಸ್ ಅದು KGF ಇಂದ ಹೋಗಿ ನಮ್ಮ ಅಣ್ಣಂದಿರು ಮಹೇಶಣ್ಣ ಮತ್ತು ನೀಲಣ್ಣ ಬಬ್ಲಣ್ಣ ಇವರು ನಮಗೆ ಕೈ ಜೋಡಿಸಿ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿದ್ರು. ಅವ್ರಿಗೂ ತಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಯ್ನಾಗಿ ನಮ್ಮ DC ಅವರು ಬರಬೇಕಾಗಿತ್ತು. 8:30ಗೆ ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಕಾರಣಾಂತರ ಬಂದಿಲ್ಲ. ನಾವು ಅವ್ರಿಗೆ ವಾಪಸ್ ಮಾಡೋಕ್ಕಾಗಿಲ್ಲ. ನಾನು ಅವ್ರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರ ಅಂಡರಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ MLA ರೂಪ ಅವರ ಮೂಲಕ ಅದು ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಮಿಷನರ್ ಆಗಲಿ, ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗಳಾಗಲಿ, ಟೀಚರ್ಸ್ ಅಸೋಸಿಯೇಷನ್ ನರಸಿಂಹಮೂರ್ತಿ ಆಗಲಿ, PT ಮಾಸ್ಟರ್ ಬಾಬು ಅವರ ತಂಡ ಆಗಲಿ, ಎಲ್ಲರೂ ಇದನ್ನು ಕೋಆಪ್ರೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಅನ್ನೋಂಥ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಇಲ್ಲದೆ KF ನಾವು ಸ್ಟಾರ್ಟಿಂಗಲ್ಲಿ 399 ಫೀಸ್ ಅಂತ ಇಟ್ವಿ. ಆವಾಗ MLA ಅವ್ರ ನೇತೃತ್ವ ಮೂಲಕ ಒಂದು ಪೂರ್ವಭಾವಿ ಸಭೆ ನಡೀತು. ಆವಾಗ MLA ಅವ್ರು ಮನವಿ ಮಾಡಿದ್ರು KF ಅಷ್ಟು ಕಾಸ್ಟ್ಲಿ ಇಡಬೇಡ್ರಿ, KF ಜನರಿಗೆ ಸ್ಟೂಡೆಂಟ್ಸ್ಗೆಲ್ಲ ಸ್ವಲ್ಪ ನಾವು ಕಡಿಮೆ ಮಾಡಬೇಕು, ಕಡಿಮೆ ಮಾಡಿದ್ರೆ ಹೆಚ್ಚು ಪಾರ್ಟಿಸಿಪೇಷನ್ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿ ಅಂತ ಕೇಳಿದ್ರು. ಅದಾದಮೇಲೆ ನಾನು ಸ್ವಲ್ಪ ನನ್ನ ವೆಲ್ ವಿಶಸ್ KF ಫೋನ್ ಮುಖಾಂತರ ತುಂಬ ಜನಗೆ ನಾನು ಸಂಪರ್ಕ ಮಾಡಿದಾಗ ಅವ್ರವ್ರ ಕೈಯಲ್ಲಾದಷ್ಟು ಸಹಾಯ ಮಾಡೋದು, ಅನ್ನದಾನ ಮಾಡಿದ್ದಾರೆ ನಮ್ಮ ಟ್ರಸ್ಟ್ಗೆ. ಅದರಿಂದ ಏನು ಮಾಡಿದ್ವಿ, ಆ 399 ಅನ್ನು 100 rupees ಮಾತ್ರ ಮಾಡಿದ್ವಿ. ಆ ರಿಜಿಸ್ಟ್ರೇಷನ್ನ ಆ 100 rupees ರಿಜಿಸ್ಟ್ರೇಷನು ನಮಗೆ ಈ ನರಸಿಂಹಮೂರ್ತಿ ಮತ್ತು ಬಾಬು ಸರ್ ಮೂಲಕ 1000 ಜನ ಬಂತು. ಅದಿಲ್ಲದೆ KGF ರನ್ನರ್ಸ್ ಅಂತ ಒಂದು ಗ್ರೂಪ್ ಇತ್ತು, ನಮ್ಮದೇ KF ರನ್ನಿಂಗ್ ಟೀಮು. ಅವ್ರ ಮೂಲಕ ನಾವು ಒಂದು 300 ಜನ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ.
ಆ ಒಂದು ಫೀಸನ್ನು ಕಡಿಮೆ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ ಫಸ್ಟು ನಮ್ಮ ಉರ್ಗೆಂಪೇಟಿಂದ ಸುರೇಶ್ ಅಂತ ಅವರೇ ಫಸ್ಟ್ ನಮಗೆ ಈ ರನ್ನರ್ಸ್ಗೆ ಫೀಸ್ ಅದೇನಿದೆ ಡಿಸ್ಕೌಂಟ್ ನನ್ಗೆ ಮಾಡ್ಬೇಕಂತ ಮಾಡಿ ನಾನು ಕೇಳೋದಷ್ಟು ಕೊಡ್ತೀನಿ ಅಂತ ಅವರು ನಮಗೆ ಸಹಾಯ ಮಾಡಿದ್ರು. ಮತ್ತು ನವೀನ್ ರಾಮನು ವಾಲಂಟಿಯರ್ ಆಗಿ ಬಂದು ಏನು ಮಾಡಬೇಕು ಅಂತ ಕೇಳಿ ಅವರು ಒಂದು ಸಹಾಯ ಮಾಡಿದ್ರು. ಮತ್ತು ನಮ್ಮ ಬಂಗಾರಪೇಟೆ ವಿ ಮಹೇಶ್ ಅವರು ಆ ಗ್ರೌಂಡಲ್ಲಿ ಹಾಕಿದ್ದ ಪಂದಾಲ್ ಅದರಲ್ಲಿ ಅವ್ರದ್ದು ಒಂದು ಭಾಗ ನಂದು ಇರಲಿ ಅಂತ ಪಾರ್ಟ್ ಆಫ್ ದ ಇದ್ರು ಅವರು ಒಪ್ಕೊಂಡು ಅವರು ಸಹಾಯ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಮತ್ತು ವಾಟರ್ ಮತ್ತು ಹಣ ಸಹಾಯ ನಮ್ಮ ಬುಜಿನಾಯ್ಡು ಅವರು ಮಾಡಿದ್ರು, ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಶೇಖರು ಡೇ 1 ನಾವು ಪ್ಲಾನ್ ಮಾಡಿ KF ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮೀಟಿಂಗ್ ಆದಾಗಿಂದ ಜೊತೆಗಿದ್ದು ಎಲ್ಲ ಥರ ಸಪೋರ್ಟು. ಮೊನ್ನೆ ನೈಟು ಪಾಪ 3 ಗಂಟೆ ತನಕ ನಮ್ಮ ಜೊತೆ ಇತ್ತು, ನಿನ್ನೆ ಫುಲ್ ಡೇ ಇತ್ತು. ಶೇಖರು ಮತ್ತು ರಿಲಯನ್ಸ್ ಸತೀಶು ಎಲ್ಲ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಬಂದು ನಮ್ಮ ಆಂಡರ್ಸನ್ ಬೆಟ್ಟಾದ ವೆಂಕಟೇಶ್ ಮತ್ತು ಲೋಕೇಶ್ ಇಬ್ಬರು ನಮ್ಮ ಸ್ನೇಹಿತರು, ಅವರು ಒಂದು ಈ ಪಾರ್ಟಿಸಿಪೇಷನ್ ಫೀಸ್ಗೆ ರಿಡ್ಯೂಸ್ ಮಾಡಿ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ರು, ಅವ್ರಿಗೆ ಅನ್ನೋದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲೆಲ್ಲ ಏನಂದರೆ ಮೇಯ್ನಾಗಿ ಮೊಮೆಂಟಸ್ ಸ್ಟೇಜ್ ಮೇಲೆ ನಾವು ಏನು ವಿನ್ನರ್ಸ್ಗೆ ರನ್ನರ್ಸ್ಗೆ ಮೆಮೊಂಟಸ್ ಎಲ್ಲ ಕೊಡ್ತೀವೋ ಆ ಮೆಮೊಂಟಸ್ ಎಲ್ಲ ಬಂದು ನಮ್ಮ ನೂರಿ ಇನ್ಸ್ಟಿಟ್ಯೂಟ್ ಅದ ಶಹಜಾದ್ ಅವ್ರು ಸ್ಪಾನ್ಸರ್ ಮಾಡಿದ್ರು, ಅವ್ರಿಗೂ ನಾನು ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಒಂದು MLA ಅವರಿಗೆ, ಮತ್ತು ಎರಡನೇದು KGF SP ನಮ್ಮ ರಜಪೂತ್ ಸರ್, ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಶಿಸ್ತಾಗಿ ಯಾವುದೋ ಒಂದು ಅನಾಹುತ ಇಲ್ಲದೆ ಈ ಒಂದು ಈವೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂದು 10ನೇ ತಾರೀಕು ಬೆಳಗ್ಗೆ 9:30 ಸಂಜೆ 8 ಗಂಟೆ ತನಕ ನಮ್ಮ DSP ಸರ್ ಲಕ್ಷ್ಮಯ್ಯ ಸಾರು, 3 ಸರ್ಕಲ್ ಇನ್ಸ್ಪೆಕ್ಟರು ಹರೀಶ್ ಆಗಲಿ, ಜಗದೀಶ್ ಸರ್ ಆಗಲಿ ಮತ್ತು ಅನಿಲ್ ಅವರು ಎಲ್ಲ ರೂಟು 70 ಕಿಲೋಮೀಟರ್ಸ್ ರೂಟು, 50 ಕಿಲೋಮೀಟರ್ಸ್ ರೂಟು, 25 ಕಿಲೋಮೀಟರ್ಸ್ ರೂಟು, 12.5 ಇನ್ಕ್ಲೂಡಿಂಗ್ 3.5 ಎಲ್ಲ ಕಡೆನೂ ವಿಸಿಟ್ ಮಾಡಿ ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಗಳಿರಬೇಕು, ಎಲ್ಲೆಲ್ಲಿ ಗೈಡೆನ್ಸ್ ಇರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿ ಸುಮಾರು ಹತ್ರ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಎಕ್ಸಿಕ್ಯೂಟ್ ಮಾಡಿ, ಎಸ್ಪೆಷಲಿ ಏನಂದರೆ ಲೇಡೀಸ್ ರನ್ನರ್ಸ್ಗೆ ಅವರು ಜೊತೆಗೇನೆ ಒಂದು ವೆಹಿಕಲ್, ಮುಂದೆ ಒಂದು ವೆಹಿಕಲು, ಹಿಂದೆ ಒಂದು ವೆಹಿಕಲ್, ಪೊಲೀಸ್ ವೆಹಿಕಲ್ ಇದ್ದು ಕರ್ಕೊಂಡ್ಬಂದು ಮುನ್ಸಿಪಾಲ್ಟಿ ರೀಚ್ ಆಗೋ ತನಕ ಅವರು ಸೆಕ್ಯೂರಿಟಿ ಮತ್ತು ಸೇಫ್ಟಿಯಿಂದ ತೊಗೊಂಡು ಬಂದ್ದಾರೆ. ಇದನ್ನು ನನಗೆ ವಾಟ್ಸಪ್ ಮೂಲಕನೂ ನಮ್ಮ ಇನ್ಸ್ಟಾಗ್ರಾಮಲ್ಲೂ ತುಂಬ ರನ್ನರ್ಸು ಹಾಕಿದ್ದಾರೆ. ಇವಾಗ ತನಕ ಹಿಸ್ಟ್ರಿಯಲ್ಲಿ ಯಾವ ಒಂದು ಈವೆಂಟಲ್ಲೂ ಇಷ್ಟೊಂದು ಭದ್ರತೆಯಿಂದ ರನ್ನರ್ಸ್ಗೆ ಸುರಕ್ಷತೆಯಿಂದ ಸಪೋರ್ಟ್ ಕೊಟ್ಟಿದ್ದು ಎಲ್ಲೂ ಇಲ್ಲ. KGF ಅಲ್ಲಿ ಆಗಿದೆ, ತುಂಬ ಒಳ್ಳೆಯದಾಗಿ ಆಶಿಸ್ರ ನಮ್ಮ ಮೂಲಕ ತಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ರನ್ನರ್ಸ್ ಪರವಾಗೂ ನಮ್ಮ ತಂಡದ ಪರವಾಗೂ ನಾವು ಪೊಲೀಸ್ ಅವರಿಗೆ ಅನಂತ ಧನ್ಯವಾದಗಳು. SP ಇಂದ ಹಿಡಿದು ಲಾಸ್ಟ್ ಕಾನ್ಸ್ಟೇಬಲ್ ತನಕ ಯಾರು ಇನ್ವಾಲ್ವ್ ಆಗಿದ್ರು ಎಲ್ರಿಗೂ ನಾನು ತಮ್ಮ ಮೂಲಕ, ನಾನು ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಿಲ್ಲ ಅಂತ ತಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ಥರ ನಮ್ಮ ಮುನ್ಸಿಪಲ್ ಕಮಿಷನರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ, AWಗಳಾಗಲಿ ಆ ಗ್ರೌಂಡನ್ನು ಅಷ್ಟು ಶಿಸ್ತಾಗಿ ರೆಡಿ ಮಾಡಿ ಕೊಟ್ಟರು ನಮಗೆ. ಆ ಸ್ಟಾಫು ಹತ್ರ ಹರೀಶ್ ಅನ್ನೋ ಹೆಲ್ತ್ ಇನ್ಸ್ಪೆಕ್ಟ್ರು ನಮ್ಮ ಜೊತೆನೇ ಒಂದು 3 days ಇದ್ದು ಆ ಟಾಯ್ಲೆಟ್ಗಳಾಗಲಿ, ಗ್ರೌಂಡ್ಗಳಾಗಲಿ ಮತ್ತು ರೂಟ್ಗಳಲ್ಲಿ ಎಲ್ಲೆಲ್ಲಿ ಗಾರ್ಬೇಜ್ ಇದೆಯೋ ಅಂತ ಗೌರಿ ಆ ಹೆಲ್ತ್ ಇನ್ಸ್ಪೆಕ್ಟ್ರು, ಹರೀಶು ಎಲ್ಲರೂ ಇನ್ವಾಲ್ವ್ ಆಗಿ ಹೋಗೋ ಕಡೆಲ್ಲ ಗಾರ್ಬೇಜ್ ಯಾವುದು ಇರಬಾರ್ದು ಅಂತ ಹೇಳೋದಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೂಟಲ್ಲೂ ಗಾರ್ಬೇಜ್ ಕ್ಲಿಯರೆನ್ಸ್ ಮಾಡಿಕೊಟ್ರು. ಯಾಕಂದರೆ ರನ್ನರ್ಸ್ ಬರ್ತಾರೆ, ಅದು ಚೆನ್ನಾಗಿ KF ಕಾಣಿಸ್ಬೇಕಂತ ಹೇಳಿದೆ. ಅವರು ಕಂಪ್ಲೀಟ್ ಕೋಆಪ್ರೇಷನ್ ಕೊಟ್ಟರು, ಅವ್ರಿಗೂ ಅನ್ನೋಂಥ ಧನ್ಯವಾದಗಳು ಹೇಳ್ತಾ, ಈ ಒಂದು ಈವೆಂಟು ಇಷ್ಟು ಸಕ್ಸಸ್ಫುಲ್ ಆಗಿ ಜನರಿಗೆ ರೀಚ್ ಆಗಬೇಕು, ಇದು ಆಗ್ತಾ ಇದೆ, ಈ ಥರ 12ನೇ ತಾರೀಕು ನಡೀತೆ ಅಂತ ಪಬ್ಲಿಸಿಟಿ ನಾವು ಎಷ್ಟೇ ಮಾಡಿದ್ರು ಕೂಡ ತಮ್ಮ ಮೂಲಕ, ತಮ್ಮ ಮೀಡಿಯಾ ಮತ್ತು ಯೂಟ್ಯೂಬ್ ಮೂಲಕನೇ ಅದು ತುಂಬ ಜನಕ್ಕೆ ರೀಚ್ ಆಯಿತು. ಅದು ರಿಜಿಸ್ಟ್ರೇಷನ್ ಹತ್ರ ನನಗೆ ಶನಿವಾರ ಒಂದು 2,000 ಜನರನ್ನ ನಾವು ವಾಪಸ್ ಕಳಿಸ್ತೀವಿ, ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಸ್ಪಾಟಿಗೆ ಬಂದರು. ಅಷ್ಟು ಈವೆಂಟು ಸಕ್ಸಸ್ ಆಗಿ ಜನರಿಗೆ ಅಟ್ಲೀಸ್ಟ್ ರೀಚ್ ಆಗಿದೆ ಅಂದರೆ ಅದು ಈ ಮೀಡಿಯಾನೇ, ಈ KF ಮೀಡಿಯಾ ಮತ್ತು ಕೋಲಾರ ಮೀಡಿಯಾಕ್ಕೆ ತಮ್ಮ ಮೂಲಕ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಯಾರನ್ನು ಬಿಟ್ಟಿದ್ರು, ಯಾರು ಸಪೋರ್ಟ್ ಮಾಡಿ ನನ್ನ ಹೇಳೋದು ಮಿಸ್ ಆಗಿಬಿಟ್ಟಿದ್ರೆ ನಾನು ತಮ್ಮ ಮೂಲಕ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ಅದೇ ಥರ ನಮ್ಮ ಸುರೇಶ್ ಸಾರು ಹಾಸ್ಪಿಟಲ್ ಅವರು ಆ್ಯಂಬುಲೆನ್ಸ್ ಕೊಟ್ಟು ಮತ್ತು ಸ್ಟಾಫು ಸಪೋರ್ಟ್ ಕೊಟ್ಟು ಅಲ್ಲಿ ಒಂದು ಡಾಕ್ಟ್ರು ಮತ್ತು ತಂಡ ಆ್ಯಂಬುಲೆನ್ಸು 70 ಕಿಲೋಮೀಟ್ರೂ ತಿರುಗಾಡ್ತಾ ಇತ್ತು. ಕರೆಕ್ಟಾಗಿ ಅಲ್ಲಿ ಒಬ್ಬರು ಫೇಂಟ್ ಆಗಿದ್ರು ಬೇತ್ಮಂಗ್ಲಕ್ಕೆ, ಹೇಳಿದ 5 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ರೀಚ್ ಆಗಿ ಅವ್ನು ಕರ್ಕೊಂಡ್ಬಂದು ಫಸ್ಟ್ ಏಡ್ ಕೊಟ್ವಿ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಶಾಹಿದ್ ಅವರ ನೂರಿ ಇನ್ಸ್ಟಿಟ್ಯೂಟ್ ಕೂಡ ಒಂದು 15 ಜನ ನರ್ಸಸ್ಗಳನ್ನು ಅಲ್ಲಲ್ಲಿ ಹೈಡ್ರೇಷನ್ ಪಾಯಿಂಟಲ್ಲಾಗಲಿ ಮತ್ತು ವೆನ್ಯೂಲ್ಲಿ ಅವರು ಡೆಪ್ಯೂಟಿ ಮಾಡಿದ್ರು, ಅವ್ರಿಗೂ ನಾನು ನಿಮ್ಮ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಇಲ್ಲಿ ಮಾಡಿದ ಒಂದು ತೃಪ್ತಿ ಬೇರೆ ಕಡೆ ಯಾವ ರೀತಿ? ಸರ್ ನಾವು ಬೆಂಗಳೂರಲ್ಲಿ